ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ನವೀನ್ ಅಂದ್ಬಿಟ್ಟು. ನನ್ನ ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಫಸ್ಟ್ ವಿಡಿಯೋ ಇದು. ನಾನು ಏನಕ್ಕೆ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅಂದರೆ ಪರ್ಸನಲ್ ಫೈನಾನ್ಸು ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ಎಜುಕೇಟ್ ಮಾಡೋಣ ಅಂದ್ಬಿಟ್ಟು ನಮ್ಮ ಕನ್ನಡದವ್ರಿಗೆ. ಹಂಗಾಗಿ ಇದು ಯೂಟ್ಯೂಬ್ ವಿಡಿಯೋ ಚಾನಲ್ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಫಸ್ಟ್ ವಿಡಿಯೋದಲ್ಲಿ ನಾನು ಏನು ಕೊಟ್ಟಿದ್ದೀನಿ ಅಂತಂದರೆ, ಯಾರೇ ಆಗಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂಚೆನೇ ನಿಮಗೆ ಸ್ಯಾಲ್ರಿ ಬಂತು ಫಸ್ಟ್ ಮಂತು, ಅಥವಾ ನೀವೇನೋ ಒಂದು ಆಲ್ರೆಡಿ ಸ್ಯಾಲ್ರಿ ಬರ್ತಾ ಇದೆ ನಿಮಗೆ ಅಂತಂದರೆ, ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕನ್ನೋ ಮುಂಚೆ ನಿಮಗೆ ರಿಟರ್ನ್ಸ್ ತಿಳ್ಕೊಂಡಿರ್ಬೇಕು. ಎಷ್ಟು ರಿಟರ್ನ್ಸ್ ಬರ್ತದೆ ಅಂದ್ಬಿಟ್ಟು, ಅಥವಾ ಇಂಟ್ರೆಸ್ಟ್ ರೇಟ್ ಆಗಲಿ ವರ್ಷಕ್ಕೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂದ್ಬಿಟ್ಟು ಅದನ್ನು ನೀವು ತಿಳ್ಕೊಂಡಿರ್ಬೇಕು. ಅದಕ್ಕೊಂದು ಮ್ಯಾಥಮೆಟಿಕ್ಸಲ್ಲಿ ರೂಲ್ ಆಫ್ 72 ಅಂತ ಇದೆ. ಅಂತಂದರೆ ನಿಮ್ಮ ದುಡ್ಡು ಡಬಲ್ ಆಗೋದಕ್ಕೆ ಎಷ್ಟು ವರ್ಷ ತಗೊಳುತ್ತೆ ಅಂದ್ಬಿಟ್ಟು ಇದು ರೂಲ್ ಆಫ್ 72. ಸಿಂಪಲ್ ರೂಲ್ ಅದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರೋ ಪ್ರಕಾರ, ಇಲ್ಲಿ ರೂಲ್ ಆಫ್ 72 ಪ್ರಕಾರ 1% ನಿಮ್ಗೆ ರಿಟರ್ನ್ ಬಂತು ಅಂದರೆ ಇದು 72 ಇಯರ್ಸ್ ಆಗುತ್ತೆ ಅಂತ. ಅದು ಆಲ್ಮೋಸ್ಟ್ ಲೈಕ್ 70 ಇಯರ್ಸ್ ತಗೊಳುತ್ತೆ ಅಂತ. ಅದೇ ನೀವು ವರ್ಷಕ್ಕೆ 2% ಬರುತ್ತೆ ಅಂತಂದರೆ ನಿಮಗೆ 35 ಇಯರ್ಸ್ ಆಗುತ್ತೆ. ಅದೇ 4% ಇಂಟ್ರೆಸ್ಟ್ ಬರುತ್ತೆ ಅಂತಂದರೆ ನಿಮಗೆ ವರ್ಷಕ್ಕೆ, ಫಾರ್ ಎಕ್ಸಾಂಪಲ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಎಲ್ಲ ಇಟ್ಟಾಗ ಅವರು ನಿಮ್ಗೇನು ಜಾಸ್ತಿ ಇಂಟ್ರೆಸ್ಟ್ ಕೊಡಲ್ಲ. 3%, 4%, SBI, ICICI ಬ್ಯಾಂಕು ಯಾವುದೇ ಬ್ಯಾಂಕಲ್ಲಿ ಇಟ್ಟರು 4% ಕೊಡ್ತಾರೆ ಅಷ್ಟೇ. ನಿಮ್ಮ ದುಡ್ಡೇನೋ ಡಬಲ್ ಆಗಬೇಕು ಅಂತಂದರೆ 17 ವರ್ಷ ಬೇಕಾಗುತ್ತೆ. ಹಂಗಾಗಿ ಏನಂದ್ರೆ ನೀವು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಳ್ಳೇಬಾರ್ದು ಆ್ಯಕ್ಚುಲಿ. ಸೊ ಅದೇ ಥರನೇ ಒಂದು 10% ರಿಟರ್ನ್ ಬಂತಂದ್ರೆ ಯಾವುದೋ ಇನ್ಸ್ಟ್ರೂಮೆಂಟಲ್ಲಿ ನಿಮಗೆ 7.5 ಅಪ್ರಾಕ್ಸಿಮೇಟ್ಲಿ 7.5 ಇಯರ್ಸಲ್ಲಿ ಡಬಲ್ ಆಗುತ್ತೆ ಅಂತ ಅರ್ಥ. ಅದೇ ಥರ 20% ಬಂತಂದ್ರೆ ಇದು 3.8 ಇಯರ್ಸಲ್ಲಿ ಡಬಲ್ ಆಗುತ್ತೆ ಅಂತ ಅರ್ಥ. ಸೊ ಹಂಗಾಗಿ ಪ್ರತಿಯೊಬ್ಬರು ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಫಸ್ಟು ಎಷ್ಟು ವರ್ಷದಲ್ಲಿ ಡಬಲ್ ಆಗುತ್ತೆ ಅಂತ ಒಂದು ಮೈಂಡಲ್ಲಿ ಇಟ್ಕೊಂಬಿಡಿ. ಇಲ್ಲ ಅಂತ ಸುಮ್ಮನೆ ನಮಗೇನೋ ಅದೇನೋ ಬರ್ತಾ ಇದೆ ಇಂಟ್ರೆಸ್ಟ್ ಅಂದ್ಬಿಟ್ಟು ಸುಮ್ಮನೆ, ಅಥವಾ ಇಂಟ್ರೆಸ್ಟ್ ಬರ್ತಾ ಇದೆ ಏನೋ ಒಂದು ರಿಟರ್ನ್ ಬರ್ತಾ ಇದೆ ಅಂದ್ಬಿಟ್ಟು ಅಂದ್ಕೊಂಡ್ರೆ ಅದೇನಾಗುತ್ತೆ, ನಿಮಗೆ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ. ನಾವು ಅನ್ಕೊಂತೀವಿ ಓಕೆ ಬರ್ತಾ ಇದೆ ಅಂದ್ಬಿಟ್ಟು, ಅದು ಆ್ಯಕ್ಚುಲಿ ಯೂಸ್ ಆಗಲ್ಲ. ಸೊ ನೀವು ನೆಕ್ಸ್ಟ್ ಕ್ವಶನ್ ಕೇಳ್ಬೋದು, ಯಾವುದರಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಬರ್ತದೆ ಒಂದು ಜನರಲ್ ಐಡಿಯಾ ಇದೆಯಾ ಅಂದ್ಬಿಟ್ಟು. ಈಗ ಇಲ್ಲಿ ನನ್ನ ಬೇಸಿಕ್ ಇಲ್ಲೊಂದು ಎಕನಾಮಿಕ್ಸ್ ಟೈಮ್ಸಲ್ಲಿ ಏನೋ ಇತ್ತು, ಇದು ಸ್ಕ್ರೀನ್ಶಾಟ್ ಅಲ್ಲಿಂದ ತೊಗೊಂಡಿದ್ದು ನಾನು. ಸೊ ನೀವು ಕ್ಯಾಶಲ್ಲಿ ಇಟ್ಟರೆ, ನೀವು 100 ವರ್ಷ ಇಟ್ಟರು, ಈಗ ನೋಡಿರ್ತೀರಿ ಮುಂಚೆ ಹಳೆ ಕಾಲದಲ್ಲಿ ಇದರಲ್ಲಿ ಏನೋ ಹಳೇದು ಟ್ರಂಕಲ್ಲಿ ಅಲ್ಲಿ ಇಲ್ಲಿ ಇಟ್ಟಿರ್ತಾರೆ, ಅಥವಾ ಎಲ್ಲೋ ಒಂದು ಕಡೆ ಬಾಕ್ಸಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟಿರ್ತಾರೆ. ಅದು 10 ವರ್ಷ 20 ವರ್ಷ ಆದ್ರೂ ಅದೇನು ಅಷ್ಟೇ ದುಡ್ಡು ಎಷ್ಟಿರುತ್ತೋ ಅಷ್ಟೇ ಇರ್ತದೆ. ಇನ್ನೊಂದು ನಿಮ್ಗೆ ಒಂದು ಇನ್ಫ್ಲೇಷನ್ ಅಂತ ಇದೆ. ಇನ್ಫ್ಲೇಷನ್ ಅಂತಂದ್ರೆ ಹಣದುಬ್ಬರ ಅಂತೀವಿ ಕನ್ನಡದಲ್ಲಿ. ಅಂದ್ರೆ ನೀವು ಈ ವರ್ಷದಲ್ಲಿ ಎಷ್ಟು ಕೊಂಡ್ಕೊಳಕ್ಕಾಗತ್ತೋ ನೆಕ್ಸ್ಟ್ ಇಯರ್ ಹೋದಾಗ ಅದ್ರದ್ದು ಬೆಲೆ ಜಾಸ್ತಿ ಆಗ್ಬಿಟ್ಟಿರ್ತದೆ. ಅದಕ್ಕೆ ಇನ್ಫ್ಲೇಷನ್ ಅಂತೀವಿ. ಅದ್ರ ದುಡ್ಡಿನ ಬೆಲೆ ಕಮ್ಮಿ ಆಗ್ಬಿಡ್ತದೆ, ಕಮ್ಮಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಮುಂಚೆ ನೀವು ನೆನಪಿದ್ರೆ 2000 ಇಸ್ವಿ ಅಲ್ಲೆಲ್ಲ ಇದ್ದಂದ್ರೆ ಒಂದು ಸೈಟ್ಗಳೆಲ್ಲ ಒಂದು 3 ಲಕ್ಷ 4 ಲಕ್ಷ ಎಲ್ಲ ಬರ್ತಿತ್ತು. ಇವಾಗ ಅದೇ ಸೈಟ್ 15 ಲಕ್ಷ 20 ಲಕ್ಷ ಆಗುತ್ತೆ. ಅಂದ್ರೆ ಒಂದು ಎಕ್ಸಾಂಪಲ್ ಹೇಳಿದ್ದು. ಅದೇ ಥರ ನೀವು ಅದು ಹೊಂಡಾ, ಹೀರೋ ಹೊಂಡಾ ಅವೆಲ್ಲ ಬೈಕ್ಗಳೆಲ್ಲ ಕಂಪೇರ್ ಮಾಡಿದ್ರೆ ಅದು 20,000 30,000ಕ್ಕೆಲ್ಲ ಬರ್ತಿತ್ತು. ಈಗ ಆಲ್ರೆಡಿ ಅದೇ ಸೇಮ್ ಬೈಕ್ನೇ ಈಗ 75,000 1 ಲಕ್ಷ ಆ ಥರ ಹೋಗಿದೆ. ಅದಕ್ಕೇನಾದ್ರೆ ಹಣದುಬ್ಬರ ಅಂತ. ಈವನ್ ಅದೆಲ್ಲ ಬಿಟ್ಬಿಟ್ರೆ ನೀವೇನೋ ಹಲ್ಲು ಉಜ್ತೀವಲ್ಲ, ಅದು ಟೂತ್ ಪೇಸ್ಟೇ ಲೆಕ್ಕ ಹಾಕೋದ್ರು ಅವಾಗ ಎಷ್ಟಿತ್ತು ಇವಾಗ ಎಷ್ಟು ಲೆಕ್ಕ ಹಾಕಿ, ಟೀ ಪುಡಿ ಅವಾಗ ಎಷ್ಟಿತ್ತು ಇವಾಗ ಎಷ್ಟು ಲೆಕ್ಕ ಹಾಕಿ, ಅಂದ್ರೆ ವರ್ಷ ಅವ್ರ ಪ್ರೈಸ್ ಜಾಸ್ತಿ ಮಾಡ್ತಲೇ ಇರ್ತಾರೆ. ಯಾಕೆಂದ್ರೆ ಅದನ್ನ ಅವ್ರು ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೂ ಅದು ಪ್ರೊಡ್ಯೂಸ್ ಮಾಡೋಕ್ಕೆಲ್ಲ ಕಾಸ್ಟ್ ಎಲ್ಲ ಜಾಸ್ತಿ ಆಗ್ತದೆ, ಲೇಬರ್ ಸ್ಯಾಲ್ರಿ ಎಲ್ಲ ಜಾಸ್ತಿ ಆಗ್ತಾ ಇರ್ತದೆ. ಹಂಗಾಗಿ ಅವರು ಜಾಸ್ತಿ ಮಾಡ್ತಾ ಇರ್ತಾರೆ. ಅದು ಹಣದುಬ್ಬರ ಅಂತೀವಿ. ಹಂಗಾಗಿ ನೀವು ಕ್ಯಾಶಲ್ಲಿ ಇಟ್ಕೊಂಡ್ರೆ ಏನೂ ಪ್ರಯೋಜನ ಆಗಲ್ಲ, ಅದು ಹೇಳಕೊಟ್ಟೆ. ಸೊ ನೀವು ಬ್ಯಾಲೆನ್ಸ್ ಅಂದ್ರೆ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರೆ, ಅಂದ್ರೆ FD ಏನು ಇಡ್ದಲ್ಲಿ ಸುಮ್ಮನೆ ಅಲ್ಲೇ ಬ್ಯಾಂಕಲ್ಲಿ ಬಿಟ್ಬಿಟ್ರೆ 4% ಬರುತ್ತೆ ಆ್ಯಕ್ಚುಲಿ. ಅದು ಏನೋ ಯೂಸ್ಲೆಸ್ ಆಗುತ್ತೆ. ಮತ್ತೆ ಬ್ಯಾಂಕ್ ಡೆಪಾಸಿಟ್ ಅಲ್ಲಿ ಇಟ್ಟರೆ, ಅಂದ್ರೆ FD TD ಟರ್ಮ್ ಡೆಪಾಸಿಟ್, ಫಿಕ್ಸ್ ಡೆಪಾಸಿಟ್, RD ರಿಕರಿಂಗ್ ಡೆಪಾಸಿಟ್ ಅಂತೀವಿ. ಅಂದ್ರೆ ತಿಂಗಳ ಎಷ್ಟು ಡೆಪಾಸಿಟ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ 5.25 ಇಂದ 7.5 ಬರ್ತದೆ. ಗೋಲ್ಡ್ ಅಲ್ಲಿ ಇಟ್ಟರೆ 6 to 7% ಬರ್ತದೆ. ನೀವೇನೋ ಅಂದ್ರೆ ಗೋಲ್ಡ್ ಅವಾಗೇನೋ 3,000 ಇತ್ತು ಗ್ರಾಮ್ಗೆ, ಅಯ್ಯೋ ಕಂಡ್ಕೊಳ್ಳಿಲ್ವಾ ಅಂತಂದ್ರೆ, ಈಗ 10 ವರ್ಷದ ಹಿಂದೆ 3,000 ಇದ್ದಿದ್ದು ಇವಾಗ 6,000 ಆಗಿದೆ. ಅಂದ್ರೆ ನೀವು ಅದು ಕ್ಯಾಲ್ಕುಲೇಟ್ ಮಾಡಿದ್ರೆ ಆ 6 to 7% ಅಷ್ಟೇ ರಿಟರ್ನ್ಸ್ ಬರೋದು ಆ್ಯಕ್ಚುಲಿ. ಅದು ನಮಗೆ ಗೊತ್ತಿಲ್ಲದ್ರೆ, ಇದು ರೂಲ್ ಆಫ್ 72 ಗೊತ್ತಿಲ್ಲ ಅಂತಂದ್ರೆ ಏನಾಗ್ತೀವಿ, ಅಯ್ಯೋ ಅಷ್ಟೊಂದು ಬಂದಿದೆ, ಅಷ್ಟೊಂದು ರಿಟರ್ನ್ಸ್ ಆಗಿದೆ, ಹಂಗೆ ಅಂತೀವಿ. ಬಟ್ ನಿಮ್ಗೆ ಗೊತ್ತಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು 6 to 7 ಆ್ಯಕ್ಚುಲಿ ಬರೋದು ಅಷ್ಟೇ. ಅದು ಈಗ ಇಫ್ ಐ ಗೋ ಬ್ಯಾಕ್ ಟು ದಿಸ್ ಸ್ಲೈಡ್, ಈಗ 7% ಅಂತಂದ್ರೂ 7.2 ಬಂದ್ರೂ ಅದು 8 ಇಯರ್ಸ್ ತೊಗೊಳತ್ತೆ ಆ್ಯಕ್ಚುಲಿ ಡಬಲ್ ಆಗೋದಕ್ಕೆ ಮನಿ. ಹಂಗೆ ನೆಕ್ಸ್ಟ್ ಗೋಲ್ಡ್ ಹಾಕಿದ್ರು ಅದು ಆ್ಯಕ್ಚುಲಿ ಒಳ್ಳೆ ಗುಡ್ ಇನ್ವೆಸ್ಟ್ಮೆಂಟ್ ಅಲ್ಲ. ಬಟ್ ಏನಂತಂದ್ರೆ ಒಂದು ನೀವು ಡೈವರ್ಸಿಫೈ ಮಾಡಬೇಕು ಅಂತಂದ್ರೆ ಎಲ್ಲ ಒಂದೇ. ಅದು ವಾರನ್ ಬಫೆಟ್ ಅಂತ ಇದ್ದಾರೆ ಆ್ಯಕ್ಚುಲಿ, ವರ್ಲ್ಡ್ಸ್ ಏನೋ ರಿಚೆಸ್ಟ್ ಪರ್ಸನ್. ಅವ್ರು ಹೇಳೋದಂತಾರೆ ಎಲ್ಲ ಎಗ್ಸು ಒಂದೇ ಬ್ಯಾಸ್ಕೆಟಲ್ಲಿ ಹಾಕ್ಬೇಡಿ ಅಂದ್ಬಿಟ್ಟು. ಯಾಕೆಂದ್ರೆ ಬ್ಯಾಸ್ಕೆಟ್ ಎಲ್ಲ ಕಳೆದೋಯ್ತು ಅಥವಾ ಬಿದ್ದೋಯ್ತು ಅದು ಎಲ್ಲ ಹೊಡೆದೋಗುತ್ತೆ ಎಗ್ ಅಂತ. ಅದೇ ಥರ ಏನಂತ ಡೈವರ್ಸಿಫೈ ಮಾಡೋದಕ್ಕೆ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಮತ್ತೆ
ಈಕ್ವಿಟಿ ಅಂದರೆ ಮ್ಯೂಚುವಲ್ ಫಂಡು ಅಥವಾ ಡೈರೆಕ್ಟ್ ಶೇರು ಮತ್ತು ರಿಯಲ್ ಎಸ್ಟೇಟ್ ಯಾವುದು ಸೈಟು ಅಥವಾ ಬಿಲ್ಡಿಂಗು ಅಥವಾ ಅದರ ತೊಗೋಬೋದು, ಇನ್ವೆಸ್ಟ್ ಮಾಡ್ಬೋದು. ಬಟ್ ಅದೇ ಒಂದರಲ್ಲೇ ಹಾಕ್ಬೇಡಿ ಅಂತ ಒಂದು ರೂಲ್ ಆ್ಯಕ್ಚುಲಿ ಅದು. ಸಿಮಿಲರ್ಲಿ ಇನ್ಶೂರೆನ್ಸ್ ಪಾಲಿಸೀಸ್ ಏನಾಗುತ್ತೆ, ನಾನು ಆ್ಯಕ್ಚುಲಿ ಇಫ್ ಐ ಸ್ಟಿಲ್ ರಿಮೆಂಬರ್, ಆ್ಯಕ್ಚುಲಿ ನಾನು ಫಸ್ಟ್ ಕೆಲಸಕ್ಕೆ ಸೇರಿದಾಗ ಅವ್ರು ಹೇಳಿದ್ದೇನಂತಂದರೆ, ಅಯ್ಯೋ ಇಷ್ಟು ಕಟ್ಕೊಂಡು ಹೋದ್ರೆ ನೀವು 50,000 ತಿಂಗಳಿಗೆ 2,000 3,000 ಕಟ್ಕೊಂಡು ಹೋದ್ರೆ ನಿಮಗೆ 3 ಲಕ್ಷ ಬರುತ್ತೆ ಅಂತ ಹೇಳಿದ್ರು ಅವಾಗ, ಅಂದರೆ 20 ವರ್ಷದ ಹಿಂದೆ. ಅವಾಗ ಏನಾಗುತ್ತೆ, 25 ವರ್ಷದಿಂದ ಅಷ್ಟು ಹೇಳಿದ್ರು. ಅವಾಗ ನಮ್ಗೆ ನೋಡಿದಾಗ ಏನನ್ಸುತ್ತೆ ಅಂದರೆ, ಅಯ್ಯೋ ದೊಡ್ಡ ಅಮೌಂಟು ಅಂತ ಅನ್ಸುತ್ತೆ ಅವಾಗೆ. ಬಟ್ ನಾವು ಏನು ಮಾಡ್ತೀವಿ, 20 ವರ್ಷ ಆದ್ಮೇಲೆ ಕಳೆದ್ಮೇಲೆ ನೋಡಿದ್ರೆ 3 ಲಕ್ಷ ಅದು ಏನಕ್ಕೂ, ಅಂದರೆ ಇವೊಂದು ಬೆಲೆ ಇದೆ ಅದಕ್ಕೆ, ಬಟ್ ಅದು ಅಷ್ಟೊಂದು ಬೆಲೆ ಅನ್ಸೋದಿಲ್ಲ ಆ್ಯಕ್ಚುಲಿ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ ಆ್ಯಕ್ಚುಲಿ, ಅಪಿಯರ್ ಅಟ್ರಾಕ್ಟಿವ್. ಇವೊಂದು ಇಟ್ ಅಪಿಯರ್ ಅಟ್ರಾಕ್ಟಿವ್ ವೆನ್ ಯು ಲುಕ್ ಅಟ್ ಫ್ಯೂಚರ್ ವ್ಯಾಲ್ಯೂ ಬಟ್ ವೋಂಟ್ ಬೀಟ್ ಇನ್ಫ್ಲೇಷನ್. ಅಂದರೆ ಇನ್ಫ್ಲೇಷನ್ ಸಹ ಬೀಟ್ ಮಾಡೋದಿಲ್ಲ. ಇನ್ಫ್ಲೇಷನ್ ಯೂಶಲಿ ಕನ್ಸ್ಯೂಮರ್ ಇನ್ಫ್ಲೇಷನ್ ಇಲ್ಲೇ ಹಾಕಿದ್ದಾರೆ ನೋಡಿ ಅವರು. ಕನ್ಸ್ಯೂಮರ್ ಇನ್ಫ್ಲೇಷನ್ 8% ಇದೆ ಆ್ಯಕ್ಚುಲಿ. ಇದು ಅಂದರೆ ಏನು, ಇದು ಹಿಂಗೆ ಹೇಳೋದಕ್ಕಾಗತ್ತೆ. ಎಷ್ಟೊಂದು ಐಟಮ್ಸ್ಗಳು ನೋಡಿದ್ರೆ ಎಜುಕೇಷನ್ ಎಲ್ಲ ಲೆಕ್ಕ ಹಾಕಿದ್ರೆ ಅದು ಇನ್ನೂ ಆ್ಯಕ್ಚುಲಿ 15% ಹೋಗಿರುತ್ತೆ ಆ್ಯಕ್ಚುಲಿ. ನೆಕ್ಸ್ಟ್ ಅಂದರೆ PPF ಅಥವಾ ಸುಕನ್ಯಾ ಸಮೃದ್ಧಿ ಯೋಜನೆ, ಇದೆಲ್ಲ ಅದು ಏನಂತಂದರೆ EPF ಇದೆಲ್ಲ ವಾಲಂಟರಿ ಪ್ರಾವಿಡೆಂಟ್ ಫಂಡ್ ಅಂತ ನೀವು ಹಾಕ್ಬೋದು. ಅದು ಗೌರ್ಮೆಂಟ್ ಫಿಕ್ಸ್ ಮಾಡ್ತದೆ ಆ್ಯಕ್ಚುಲಿ. ಇದು ವೇರಿ ಆಗ್ತದೆ, 8.5 ಬರುತ್ತೆ ಒಂದ್ಸರಿ, 8% ಬರ್ತದೆ ಆ ಥರ. ನೆಕ್ಸ್ಟ್ ಏನಂತಂದರೆ ಯುಲಿಪ್ಸ್ ಅಂತ ಬರ್ತದೆ. ಅಂದರೆ ನೀವು ICICI ಬ್ಯಾಂಕ್ ಅಥವಾ ಯಾವುದೋ ಬ್ಯಾಂಕ್ ಹೋಗ್ಬಿಟ್ರೆ ಅವ್ರೇನು ಮಾಡ್ತಾರೆ, ಸರ್ ಇನ್ಶೂರೆನ್ಸ್ ನಿಮಗೆ ಬರ್ತದೆ ಅಂದ್ಬಿಟ್ಟು ನಿಮ್ಗೆ ಕೇಳ್ತಾರೆ ಯೂಶ್ವಲಿ ಹಾಕಿ ಅಂದ್ಬಿಟ್ಟು. ಅದರಲ್ಲೇನಾಗುತ್ತೆ, ಹೈ ಕಾಸ್ಟ್ ಇರುತ್ತೆ ಆ್ಯಕ್ಚುಲಿ. ಅವ್ರಿಗೆ ಕಮಿಷನ್ ಬೇರೆ ಇರುತ್ತೆ ಆ್ಯಕ್ಚುಲಿ, ಅವ್ರು ಯಾರು ಏಜೆಂಟ್ ಅಲ್ಲಿ ಮಾಡಿಸ್ತಾರೋ ಅವರು. ಸಿಮಿಲರ್ ಟು ಇನ್ಶೂರೆನ್ಸ್ ಪಾಲಿಸಿ ಆ್ಯಕ್ಚುಲಿ, ಅದಕ್ಕಿಂತ ಸ್ವಲ್ಪ ಬೆಟರ್. ಯಾಕೆಂತಾರೆ ಇನ್ಶೂರೆನ್ಸ್ ಪಾಲಿಸೀಸಲ್ಲಿ ನೀವು ಅವ್ರೇನೋ ಎಕ್ವಿಟಿಗೆಲ್ಲೂ ಹಾಕೋದಿಲ್ಲ. ಅಂದರೆ NPS ಅಂತ ಇದೆಯಲ್ಲ, ಅದು ಅದ್ರ ಥರನೇ ಇದನ್ನು ಆ್ಯಕ್ಚುಲಿ ಸಿಮಿಲರ್ ಟು ದಟ್. NPS ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮು. ಅದರಲ್ಲಿ ಒಂದು ಪರ್ಸೆಂಟೇಜ್ ನೀವೇ ಚೂಸ್ ಮಾಡ್ಬೋದು. 50% ಈಕ್ವಿಟಿಲಿ ಹಾಕ್ಬೋದು ಅಥವಾ 30% ಈಕ್ವಿಟಿಲಿ ಹಾಕ್ಬೋದು, ಚೂಸ್ ಮಾಡ್ಬೋದು. ಬಟ್ ಈ ಯುಲಿಪ್ಸಲ್ಲಿ ನೀವು ಅದು ಆ್ಯಕ್ಚುಲಿ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಇರುತ್ತೆ. ಅದರಲ್ಲಿ ನಿಮಗೆ ನೀವು ಚೂಸ್ ಮಾಡೋಕ್ಕಾಗಲ್ಲ, ಈ ಕಂಪ್ನಿ ಇರುತ್ತಲ್ಲ ಅವರೇ ಚೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಎಷ್ಟು 20% 30% ಎಷ್ಟೋ ಪರ್ಸೆಂಟೇಜು ಅವರು ಈಕ್ವಿಟೀಸ್ ಅಂದರೆ ಮ್ಯೂಚುವಲ್ ಫಂಡ್ಸು ಆ ಥರ ಹಾಕ್ಕೊಂಡು ಅವ್ರೇನು ಮಾಡ್ತಾರೆ, ಗ್ರೋತ್ ಮಾಡ್ತಾರೆ. ಬಟ್ ಅದು ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ, 8 to 12 ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ಆ ಕಮಿಷನ್ ನೀವೇನೇ ಕಟ್ತಾ ಇದ್ದೀರಿ ಎವ್ರಿ ಇಯರು, ಅದು ಕಮಿಷನ್ 10% 15% ಅವ್ರ ಏಜ್ಗೆ ಹೋಗ್ತಾ ಇರ್ತದೆ. ಹಾಗಾಗಿ ಇಟ್ಸ್ ಆಲ್ಸೋ ನಾಟ್ ಗುಡ್ ಇನ್ವೆಸ್ಟ್ಮೆಂಟ್. ಇನ್ನೊಂದು MIP ಅಂತ ಬರ್ತದೆ, ಮಂತ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದ್ಬಿಟ್ಟು. ಸೊ ಅದು ಅಷ್ಟೇ ಆ್ಯಕ್ಚುಲಿ ಏನು ಅಷ್ಟೊಂದೇನು ರಿಟರ್ನ್ಸ್ ಕೊಡೋದಿಲ್ಲ. ಬ್ಯಾಲೆನ್ಸ್ ಫಂಡ್ ಅಂತಂದರೆ ಅವರು ಮಿಕ್ಸ್ಡ್ ಆಫ್ ಮ್ಯೂಚುವಲ್ ಫಂಡ್ಸ್, ಅಂದರೆ ಈಕ್ವಿಟಿ ಕಂಪ್ನಿ ಶೇರ್ ಕಂಪ್ನೀಸು ಮತ್ತು ಬಾಂಡ್ಸು ಅದೆಲ್ಲ ಬರುತ್ತಲ್ಲ, ಅದನ್ನ ಎರಡೂ ಸೇರಿ ಬ್ಯಾಲೆನ್ಸ್ ಹಾಕಿರ್ತಾರೆ. ನೀವೇನೋ ಸೇಫ್ ಆಗಿ ಆಡಬೇಕು ಅಂತಂದರೆ, ಸೇಫ್ ಆಗಿ ದುಡ್ಡು ರಿಸ್ಕ್ ತೊಗೊಳೋದು ಬೇಡ ಜಾಸ್ತಿ ಅಂತಂದರೆ ಬ್ಯಾಲೆನ್ಸ್ ಫಂಡಲ್ಲಿ ಹಾಕಿ, ಇಲ್ಲ ಅಂತ ಲಾಸ್ಟ್ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕಿ. ಸೊ ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ಆ್ಯಕ್ಚುಲಿ ನೆಕ್ಸ್ಟ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಏನು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್. ನಾವು ಟಾಕ್ ಟು ಲೇಟರ್. ಬಾಯ್.